ನಮಸ್ಕಾರ. ಜಾನಪದ ಸಿರಿ ವೀಕ್ಷಕರೆಲ್ಲರಿಗೂ ಕೂಡ ಟಿ ತಿಮ್ಮೇಶ್ ಮಾಡೋ ನಮಸ್ಕಾರಗಳು. ಇಂದು ನಮ್ಮ ಜಾನಪದ ಸಿರಿ ತಂಡ ನನ್ನೊಂದಿಗೆ ನನ್ನ ಮನಸ್ಸಿನ ಭಾವನೆಗಳನ್ನು ಅನುಭವಗಳನ್ನು ಹಂಚಿಕೊಳ್ಳುವಂಥ ಒಂದು ಸದಾವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ನಾನು ಜಾನಪದ ಸಿರಿ ತಂಡಕ್ಕೆ ತುಂಬ ಪ್ರೀತಿಯ ಗೌರವದ ವಂದನೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗ್ನಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತು ಈ ಕಾರ್ಯಕ್ರಮದ ಮುಖಾಂತರ ಕನ್ನಡಕ್ಕಾಗಿ ಹೋರಾಟ ನಡೆಸಿದಂಥ ಕನ್ನಡದ ಧೀಮಂತ ನಾಯಕರೊಬ್ಬರನ್ನು ಪರಿಚಯ ಮಾಡಿಕೊಡ್ಬೇಕು. ಅದೇ ರೀತಿ ಜಾನಪದ ಕ್ಷೇತ್ರದಲ್ಲೂ ಕೂಡ ತಮ್ಮದೇ ಆದಂಥ ವಿಶಿಷ್ಟ ರೀತಿಯ ಸೇವೆಯಲ್ಲಿ ತೊಡಗಿರ್ತಕ್ಕಂಥವ್ರನ್ನ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ. ಸ್ನೇಹಿತರೆ, ನಮ್ಮ ಪತ್ರಿಕೋದ್ಯಮದ ದಿನಗಳಲ್ಲಿ 2010-2012 ಸಾಲಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಂತಹ ಪ್ರಸ್ತುತ ಕರ್ನಾಟಕ ಜಾನಪದ ಪರಿಷತ್ತಿನ ಬೆಂಗಳೂರು ನಗರ ಜಿಲ್ಲೆಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಕನ್ನಡದ ಕಟ್ಟಾಳು ಶ್ರೀಯುತ ಟಿ ತಿಮ್ಮೇಶ್ ಅವರನ್ನು ನಿಮಗೆ ಪರಿಚಯ ಮಾಡಿಕೊಡ್ಬೇಕು. ಸ್ನೇಹಿತರೆ, ನಾವು ಕಂಡಂತಹ ಬೆಂಗಳೂರು ನಗರದಲ್ಲಿ ನಾವು ಕಂಡಂತಹ ಅಪ್ರತಿಮ ಕಂಚಿನ ಕಂಠದ ಸಿರಿಕಂಠದ ನಿರೂಪಕ ಹಾಗೂ ಜನಪದ ಗಾಯಕ, ಅದೇ ರೀತಿ ಕನ್ನಡ ಪರ ಹೋರಾಟಗಾರ, ಚಳುವಳಿಯಲ್ಲಿ ಪಾಲ್ಗೊಂಡಂಥವರು. ಉದಾಹರಣೆಗೆ ಗೋಕಾಕ್ ಚಳುವಳಿ ಆಗ್ಬೋದು. ಮುಖ್ಯವಾಗಿ ಕಾವೇರಿ ನದಿ ವಿವಾದದ ಚಳುವಳಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಸಮಾಜಕ್ಕಾಗಿ, ನಾಡಿಗಾಗಿ, ಜಲಕ್ಕಾಗಿ ಹೋರಾಟ ನಡೆಸಿರ್ತಕ್ಕಂಥ ಶ್ರೀಯುತ ಟಿ ತಿಮ್ಮೇಶ್ ಅವರ ಬದುಕಿಗೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ನೇಹಿತರೆ, ಬನ್ನಿ ಅವ್ರ ಲೈಫ್ ಒಳಗಡೆ ಹೋಗೋಣ. ಸರ್ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಚೆನ್ನಾಗಿದೆ ಸರ್, ಥ್ಯಾಂಕ್ ಯು. ಬನ್ನಿ ಸರ್. ಟಿ ತಿಮ್ಮೇಶ್ ಅಂದರೆ ಕನ್ನಡ ಸಾಂಸ್ಕೃತಿಕ ಸಾರಸ್ವತ ಲೋಕದಲ್ಲಿ ಅತ್ಯಂತ ಅಗ್ರಮಾನ್ಯ ಹೆಸರು. ತಮ್ಮ ಬಗ್ಗೆ ತಮ್ಮ ಅಪಾರ ಅಭಿಮಾನಿಗಳಿಗೆ ತಿಳ್ಕೋಬೇಕು ಅಂತ ಭಾಳ ಆಸಕ್ತಿ ಇರ್ತದೆ. ಯಾರು ತಿಮ್ಮೇಶ್ ಅವರು? ಅವ್ರ ಹಿನ್ನೆಲೆ ಸ್ವಲ್ಪ ತಿಳಿಸ್ಕೊಡಿ ಸರ್. ತಿಮ್ಮೇಶ್ ಕನ್ನಡದ ದೊಡ್ಡ ಪ್ರಪಂಚದಲ್ಲಿ ಒಂದು ಸಣ್ಣ ಅಣು. ನಾನು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿ ಒಂದು ದೊಡ್ಡ ಜಕ್ಕನಹಳ್ಳಿ ಅಂಥೇಳಿ ಒಂದು ಸಣ್ಣ ಹಳ್ಳಿಯಿಂದ ಹುಟ್ಟಿದವನು. ನಮ್ಮ ತಂದೆ ಶ್ರೀ ತಿಮ್ಮಯ್ಯನವರು, ಅವ್ರನ್ನ ಕರಿಗೌಡರು ಅಂತ, ಕರಿಯಪ್ಪನವರು ಅಂತ ಕರೀತಾರೆ. ನಮ್ಮ ತಾಯಿಯವರು ಶ್ರೀಮತಿ ಪುಟ್ಟರಸಮ್ಮ ಅಂಥೇಳಿ. ನಾನು ನನ್ನ ಹುಟ್ಟಿದ್ದು ಊರು ಅಲ್ಲಿ. ಕೆಲವು ವರ್ಷಗಳ ನಂತರ ನಮ್ಮದು ನಾಗಮಂಗಲ ಬರದ ನಾಡು, ಬರದ ಸೀಮೆ. ಅಲ್ಲಿ ಅನ್ನಕ್ಕೆ ತತ್ವಾರ. ಅಂದರೆ ನಮ್ಮವ್ವ ಹೇಳುವಂಥ ಮಾತು, ಹೊಟ್ಟೆ ತುಂಬ ಮುದ್ದೆ, ಬಾಯಿ ತುಂಬ ಅನ್ನ ಕಣಪ್ಪ ಅಂತ. ಯಾಕೆಂದ್ರೆ ನಮಗೆ ನೀರಾವರಿ ಸೌಲಭ್ಯ ಇಲ್ಲ, ಬರಡು ನಾಡು, ಮಳೆ ಆಶ್ರಯ ಆಧಾರಿತ ಬೆಳೆಗಳು ಅಂದರೆ ರಾಗಿ, ಉರುಳಿ ಈ ಥರದ್ದು ಬೆಳೆಯುವಂಥದ್ದು. ಹಾಗಾಗಿ ಬರಗಾಲ ಅನ್ನೋದು ಭೀಕರವಾಗಿ ಕಾಡ್ತಿರುವಂಥ ಸಂದರ್ಭಗಳಲ್ಲಿ ನಾವು 5 ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ. ಆ ಒಂದು ಸಂದರ್ಭದಲ್ಲಿ ಅನಿವಾರ್ಯವಾಗಿ ಬದುಕನ್ನು ಅರಸ್ಕೊಂಡು ಬೆಂಗಳೂರಿಗೆ ಬರುವಂಥ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಬರದನಾಡಿನಿಂದ ಬೆಂಗಳೂರಿಗೆ ಅನ್ನ ಅರಸ್ಕೊಂಬಂದಂಥ ಕುಟುಂಬದ ವ್ಯಕ್ತಿನ. ಕಾವೇರಿ ನದಿ ಹರಿದ್ರೂ ಕೂಡ ನಿಮ್ಮ ಜಿಲ್ಲೆಯನ್ನು ಬರಡು ನಾಡು ಅಂತ ಯಾಕೆ ಕರಿತೀರಿ? ಮಂಡ್ಯ ಜಿಲ್ಲೆಯನ್ನು ದೀಪದ ಕೆಳಗಡೆ ಕತ್ತಲೆ ಅನ್ನುವಂಥ ಒಂದು ಮಾತಿದೆ. ಕಾವೇರಿ ಹುಟ್ಟಿ ಹರಿದ್ರು ಅದು ಮಂಡ್ಯ ಜಿಲ್ಲೆಯನ್ನು ಒಂದು ಬರಡಾಗಿದ್ದನೆಲ್ಲವನ್ನು ಬಂಗಾರದ ಭೂಮಿಯಾಗಿ ಮಾಡಿತ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರು, ಪ್ರಾತಸ್ಮರಣೀಯರು, ವಿಶ್ವೇಶ್ವರಯ್ಯನವರು, ಮಿರ್ಜಾ ಇಸ್ಮಾಯಿಲ್ ಇವರೆಲ್ಲ ಪ್ರಯತ್ನ. ಆದರೆ ನಮ್ಮ ಮಂಡ್ಯ ಜಿಲ್ಲೆಗೆ ಸೇರಿದ್ದ ನಾಗಮಂಗಲ ಆ ಕಡೆಗೆ ಕಾವೇರಿಯ ಕೃಪೆ ನಮಗೆ ಆಗಲಿಲ್ಲ. ಆ ಕಾರಣದಿಂದ ಅಲ್ಲಿ ಮಳೆ ಆಧಾರಿತ ಬೆಳೆ. ಹಾಗಾಗಿ ನಾವು ದೀಪದ ಕೆಳಗಡೆ ಕತ್ತಲು ಅಂತ ಮಂಡ್ಯ ಜಿಲ್ಲೆಯ ನಾಗಮಂಗಲ ಮಂಡ್ಯ ಜಿಲ್ಲೆಯ ತಾಲೂಕಾಗಿದ್ದರೂ ಕೂಡ ನಮಗೆ ಕಾವೇರಿ ನೀರು ಇನ್ನೂ ಮರೀಚಿಕೆಯಾಗಿ ಉಳ್ಕೊಂಡ್ಬಿಡ್ತು. ನಮ್ಮ ತಂದೆ ತಾಯಿಗೆ ನಾನು ಮೊದಲನೇ ಮಗ. ನನಗಿಂತ ಮೊದಲು ಒಂದು ಹೆಣ್ಮಗು ಹುಟ್ಟಿ ಸ್ವಲ್ಪ ಕೆಲವು ತಿಂಗಳು ಇದ್ದು ತೀರೋಯ್ತಂತೆ. ಆಮೇಲೆ ನಮ್ಮ ತಂದೆ ತಾಯಿಗೆ ಭಾಳ ವರ್ಷ ಮಕ್ಕಳು ಇರಲಿಲ್ಲ. ಹಾಗಾಗಿ
ಯಾರೋ ಹೀಗೆ ನಮ್ಮ ಹಿರಿಯರಿಗೆ, ನಮ್ಮ ತಾತ ಅಥವಾ ನಮ್ಮ ತಂದೆ ತಾಯಿಗೆ ಸಲಹೆ ಕೊಟ್ಟಂತೆ, ತಿರುಪತಿ ತಿಮ್ಮಪ್ಪನಿಗೆ ಅರಸ್ಕೊಳ್ಳಿ ನೀವು ಮಕ್ಕಳಾಗತ್ತೆ ಅಂತ. 6 ವರ್ಷ ಆದಮೇಲೆ 7ನೇ ವರ್ಷಕ್ಕೆ ನಾನು ಹುಟ್ಟಿದೆ ಅಂಥೇಳಿ ತಿರುಪತಿ ತಿಮ್ಮಪ್ಪನ ವರದಿಂದ ಅಥವಾ ಆಶೀರ್ವಾದದಿಂದ ಹುಟ್ಟಿದ್ದ ನನಗೆ ನಮ್ಮ ತಾತನವರು ತಿಮ್ಮಪ್ಪ ಅಂಥೇಳಿ ಹೆಸರನ್ನು ಇಟ್ಟರಂತೆ. ಹಾಗಾಗಿ ನಾನು 1 ಮತ್ತು 2ನೇ ತರಗತಿನ ನನ್ನ ಹಳ್ಳಿನಲ್ಲೇ ನಾನು ಓದಿದೆ. ಈಗಾಗಲೇ ಹೇಳಿದಾಗೆ ನಮ್ಮ ತಂದೆ ತಾಯಿ ಬೆಂಗಳೂರಿನ ಕಡೆ ಮುಖ ಮಾಡುವಂಥ ಒಂದು ಸಂದರ್ಭ ಒದಗಿ ಬಂತು ಅಂತ ನಮ್ಮ ತಾಯಿ ಹೇಳ್ತಾರೆ. ಆಗ ತಂದೆ ತಾಯಿ ಜೊತೆ ಬೆಂಗಳೂರಿಗೆ ಬಂದು ಅಲ್ಲಿ ನಾನು ನಮ್ಮ ತಂದೆ ತಾಯಿ ಜೊತೆಗಿರುವಂಥ ಸಂದರ್ಭ ಬಂತು. ಹಳ್ಳಿ ಜೊತೆ ನನಗೆ ತುಂಬ ಆತ್ಮೀಯ ಒಡನಾಟ. ನನ್ನ ಬಾಲ್ಯನ ಹಳ್ಳಿನಲ್ಲಿ ಕಳೆದಿದ್ದೆ ಕೆಲವು ವರ್ಷಗಳು. ಆದರೆ ಬಹುತೇಕ ನಾನು ಬೆಂಗಳೂರಿನ ಇಲ್ಲೇ ಗಾಳಿ ಹನುಮಂತರಾಯನ ದೇವಸ್ಥಾನ ಬಾಪೂಜಿ ನಗರದ ಬಳಿ ವೃಷಭಾವತಿ ನಾಲೆ ಆ ಪಕ್ಕದಲ್ಲಿ ಎಲ್ಲ ಬಡ ಜನರೇ ವಾಸ ಮಾಡ್ತಿದ್ದಂಥ, ಅರ್ಥಾತ್ ಅದು ಗುಡಿಸಲು ಸಣ್ಣ ಸಣ್ಣ ಹೆಂಚಿನ ಮನೆಗಳು, ಆ ಭಾಗದಲ್ಲೇ ನಾನು ಬಾಲ್ಯ ಕಳೆದಿದ್ದು. ಬೆಂಗಳೂರಿನ ನೀವು ಅಂದರೆ ನಾನು 3 ಮತ್ತು 4ನೇ ತರಗತಿ 1, 2ನೇ ಕ್ಲಾಸ್ ಮಾತ್ರ ನಮ್ಮ ತರಗತಿನ ನಮ್ಮ ದೊಡ್ಡಜಕ್ಕನಹಳ್ಳಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲ್ತಿದ್ದು. ಆನಂತರ ಬೆಂಗಳೂರಿಗೆ ನಮ್ಮ ಕುಟುಂಬ ವಲಸೆ ಬಂದಿದ್ದರಿಂದ ನಾನು ಇಲ್ಲಿ ಬಂದು 3 ಮತ್ತು 4ನೇ ತರಗತಿನ ಬಾಪೂಜಿ ನಗರದ ಸರ್ಕಾರಿ ಶಾಲೆಯಲ್ಲಿ ಕಲಿತೆ. ವೃಷಭಾವತಿ ನಾಲೆ ತುಂಬ ಪರಿಶುದ್ಧವಾದ ನೀರು. ಅಲ್ಲಿದ್ದಂಥ ಜನ ಎಲ್ಲ ವಾಸ ಇದ್ದವರೆಲ್ಲ ಅದರ ನಾಲೆ ಅಕ್ಕಪಕ್ಕದಲ್ಲೆಲ್ಲ ಸೊಪ್ಪು ತರಕಾರಿಗಳನ್ನ ಬೆಳೀತಿದ್ರು. ಹಾಗಾಗಿ ನಮ್ಮ ತಂದೆ ನಮ್ಮ ತಾಯಿ ಕೂಡ ಅಲ್ಲಿ ಒಂದಷ್ಟು ಸೊಪ್ಪು ತರಕಾರಿ ಬೆಳೀತಾಯಿದ್ರು. ಗಾಳಿ ಹನುಮಂತರಾಯ ಸ್ವಾಮಿ ದೇವಸ್ಥಾನದ ಮುಂದೆ ಆ ಒಂದು ಸೇತುವೆ ಇತ್ತು, ಆ ನದಿಗೆ ಕಟ್ಟಿದ ಸೇತುವೆ. ಆ ಸೇತುವೆ ಪಕ್ಕದಲ್ಲಿ ಗೋಣಿಚೀಲ ಹಾಸಿ ಸೊಪ್ಪು ಬದನೆಕಾಯಿ ತರಕಾರಿಗಳನ್ನ ಗುಡ್ಡೆ ಹಾಕಿ ಮಾರ್ತಾಯಿದ್ರು ನಮ್ಮಪ್ಪ ನಮ್ಮಮ್ಮ. ನಾನು ಶಾಲೆ ಮುಗಿಸ್ಕೊಂಬಂದು ಆ ಸೊಪ್ಪು ತರಕಾರಿ ಎಲ್ಲ ಮಾರುವಂಥ ಕೆಲಸ ಕೂಡ ನಾನು ಮಾಡ್ತಾಯಿದ್ದಿದ್ದು. ಬಾಪೂಜಿ ನಗರದ ಶಾಲೆಯಲ್ಲಿ ನಾನು 3 ಮತ್ತು 4ನೇ ತರಗತಿ ಓದ್ತಾ ಇದ್ದೆ. ಶಾಲಾ ದಿನಗಳಲ್ಲೇ ಅಷ್ಟೊಂದು ನೆನಪು ಸ್ವಲ್ಪ ಮುಸುಕಾಗಿದೆ. ಶಾಲೆಯ ಸಣ್ಣ ಪುಟ್ಟ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥ, ಸಾಮೂಹಿಕವಾಗಿ ಭಾಗವಹಿಸುವಂಥ ಸಂದರ್ಭಗಳು ಬಂದಿದ್ವು. ನಮ್ಮ ಸೋದರ ಮಾವ ಇದ್ದರು, ನಮ್ಮ ತಾಯಿ ತಮ್ಮ. ಮುಂದೆ ಕಾಲಾಂತರದಲ್ಲಿ ನಮ್ಮ ತಂದೆ ತಾಯಿ ವಾಪಸ್ಸು ಮತ್ತೆ ನಮ್ಮ ಹಳ್ಳಿಗೆ ಹೋಗಬೇಕಾದಂಥ ಪ್ರಸಂಗ ಬಂದಾಗ ನನ್ನನ್ನು ನಮ್ಮ ಸೋದರ ಮಾವನೇ ಇಟ್ಕೊಂಡ್ರು. ಅವ್ರ ಬಳಿನಲ್ಲೇ ಬಿಟ್ಟೋದ್ರು ನಮ್ಮ ತಂದೆ ತಾಯಿ. ಹಾಗಾಗಿ ನಾನು ನಮ್ಮ ಸೋದರ ಮಾವನ ಜೊತೆಯಲ್ಲಿ ಇರುವಂಥ ಸಂದರ್ಭ ಬಂತು. ಬಹುಶಃ ನನ್ನನ್ನು SSLC ಓದೋ ಮುಗಿಯೋವರೆಗೂ ನಮ್ಮ ಸೋದರ ಮಾವನೇ ನನ್ನ ಸಾಕಿ ಸಲಹಿದ್ದು. ಆಗ ಅವರು ಮನೆಯೆಲ್ಲ ಹಸು ಎಮ್ಮೆಗಳೆಲ್ಲ ಕಟ್ಟಿದ್ರು. ಹಸು ಎಮ್ಮೆ ಕೆಲಸಗಳನ್ನ ಮಾಡಿಕೊಂಡು ಸಗಣಿ ಎತ್ತಿ ಬೆಣ್ಣೆ ತಟ್ಟಿ ಮನೆಗೆ ಹಾಲು ಹಾಕೋದು, ಈ ಥರದ ಕೆಲಸ ಎಲ್ಲ ನಮ್ಮ ಬಾಲ್ಯದಲ್ಲಿ ಮಾಡ್ತಾ ನಾನು ಶಾಲೆಯಲ್ಲಿ ಹೊಸಹಳ್ಳಿ, ಇವತ್ತಿನ ಏನು ವಿಜಯನಗರ ಅಂತ ಹೇಳ್ತಾರೆ, ಆವತ್ತು ಹೊಸಹಳ್ಳಿ ಅದು, ಆ ಹೊಸಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ನಾನು ಓದ್ತಾ ಇದ್ದೆ. ನಮ್ಮ ಸೋದರ ಮಾವ ನನಗೆ ಆವತ್ತಿನ ದಿನಮಾನಗಳಲ್ಲೇ ಅವರು ಪ್ರಜಾವಾಣಿ ಪತ್ರಿಕೆಯನ್ನು ತರಿಸ್ತಾಯಿದ್ರು ಮನೆಗೆ. ದಿನ ನಾನು ಒಂದಷ್ಟು ಹೊತ್ತು ಪ್ರಜಾವಾಣಿ ಪತ್ರಿಕೆಯನ್ನು ಓದೋದನ್ನು ನಮ್ಮ ಸೋದರ ಮಾವ ನನಗೆ ಕಡ್ಡಾಯ ಮಾಡಿದರು. ಅದರಲ್ಲಿ ಸುಭಾಷಿತ ಮತ್ತು ಬೇರೆ ಬೇರೆ ಕಾಲಮ್ಗಳನ್ನ ಕೆಲವನ್ನೆಲ್ಲ ಓದಲೇಬೇಕಾದಂಥ ಕಡ್ಡಾಯ. ಆಗ ನನಗೆ ಸ್ವಲ್ಪ ಅದು ಕಿರಿಕಿರಿ ಅನಿಸಿದ್ರು. ಶಾಲಾ ಪಠ್ಯ ಪುಸ್ತಕ ಓದೋದೇ ಕಷ್ಟ ಕೆಲಸಗಳ ಮಧ್ಯೆ, ಆದರೆ ಪತ್ರಿಕೆ ಓದೋ ಅಭಿರುಚಿ ಬೆಳೆದಿದ್ದರಿಂದ ಕನ್ನಡಕ್ಕೂ ಮತ್ತು ನನಗೂ ಅಕ್ಷರಕ್ಕೂ ನನಗೂ ಅವಿನಾಭಾವ ಸಂಬಂಧ ಬರೋದಕ್ಕೆ ಮುಖ್ಯವಾಗಿ ನನ್ನ ಕಾರಣ ನಮ್ಮ ಸೋದರ ಮಾವ ಅರಸೇಗೌಡರು ಅಂತ ಮತ್ತು ಪ್ರಜಾವಾಣಿ ದಿನಪತ್ರಿಕೆ. ಇವತ್ತಿನ ವಿಜಯನಗರ, ಅವತ್ತಿನ ಹೊಸಹಳ್ಳಿ ಅಂತ ತಿಳಿಸಿದ್ರೆ, ಹಾಗಿದ್ರೆ ಅವತ್ತಿನ ಬೆಂಗಳೂರು ಯಾವ ರೀತಿ ಇತ್ತು ಸರ್? ಇವತ್ತು ಏನು ಬೆಂಗಳೂರು ಇದೆ ಆ ಬೆಂಗಳೂರು ಅಲ್ವೇ ಅಲ್ಲ. ನಾನು ನೋಡಿದ್ದು ಬೆಂಗಳೂರು ಇವತ್ತು ಏನು ವಿಜಯನಗರ ಬೃಹತ್ತಾಗಿ ಬೆಳೆದಿದೆ, ಅವತ್ತು ಇಲ್ಲೆಲ್ಲ ಹೊಲಗಳಿದ್ವು, ರಾಗಿ ಜೋಳ ಎಲ್ಲವನ್ನು ವ್ಯವಸಾಯ ಮಾಡ್ತಿದ್ರು. ಅವತ್ತು ಇಲ್ಲಿ ಚಿಕ್ಕದಾಗಿ ಒಂದು ಶೀಟಿನ ಮನೆ ಕಟ್ಕೊಂಡು ನಮ್ಮ ಸೋದರ ಮಾವ ಅವರು ಬಾಪೂಜಿ ನಗರದಿಂದ ಇಲ್ಲಿ ಅವತ್ತು ರೆವಿನ್ಯೂ ಅಂತಾರೆ ಕಂದಾಯ ನಿವೇಶನದಲ್ಲಿ ಪುಟ್ಟ ಮನೆಗಳು ಕಟ್ಕೊಂಡ್ಬಂದಿದ್ರು. ಆವತ್ತು ಇದೇ ಒಂದು ಸಾರಿ ರೈಲು ಈ ಬೆಂಗಳೂರಿಂದ ಮೈಸೂರಿಗೆ ರೈಲು ಹೋಗ್ತಿತ್ತು. ನಾವೆಲ್ಲ ಬಂದು ನಿಂತ್ಕೊಂಡು ರೈಲನ್ನ ನೋಡ್ತಿದ್ವಿ. ಇಷ್ಟೊಂದು ನಾಗರಿಕತೆ ಏನಿರಲಿಲ್ಲ. ಇಲ್ಲೊಂದು ಆಲದ ಮರ ಇದೆ, ಇವಾಗ ಅದು ಕಂಪಿ ನಗರ ಅಂತ ಹೆಸರಾಗಿದೆ. ಅವತ್ತು ಇಲ್ಲಿ ವೃಷಭಾವತಿ ನೀರು ತುಂಬ ಸ್ಫಟಿಕದಷ್ಟೇ ಸ್ಪಷ್ಟವಾಗಿ ತುಂಬ ನಿರ್ಮಲವಾಗಿ ಹರಿತಿತ್ತು. ನಾವೆಲ್ಲ ಅಲ್ಲಿ ಹಸು ಎಮ್ಮೆ ತೊಳೆದು ಆಟ ಆಡ್ತಾ ಇದ್ವಿ. ಈ ನೀರನ್ನೇ ಕುಡಿಯೋದಕ್ಕೂ ಬಳಸ್ತಾಯಿದ್ರು, ಬಟ್ಟೆ ಒಗೆಯೋದಕ್ಕೂ ಬಳಸ್ತಾಯಿದ್ರು, ಸ್ನಾನಕ್ಕೂ ಬಳಸ್ತಾಯಿದ್ರು. ಇವತ್ತು ಅವರು ವೃಷಭಾವತಿ ಕಣ್ಮರೆಯಾಗಿ ಇವತ್ತು ರಾಜಕಾಲುವೆ ಎಲ್ಲ ಒತ್ತುವರಿ ಆಗೋಗ್ಬಿಟ್ಟಿದೆ. ವೃಷಭಾವತಿ ಇವತ್ತು ದುರ್ನಾತ ಬೀರ್ತಾಯಿದೆ, ಬೆಂಗಳೂರಿನ ಕೊಳಚೆ ಪ್ರದೇಶ.
ಹಾಗಾಗಿ ಬೆಂಗಳೂರಲ್ಲಿ ಇಷ್ಟೊಂದು ಧಾವಂತ ಇಲ್ಲ. ಈಗೇನು ಪಶ್ಚಿಮ ಕಾಡು ರಸ್ತೆ ಅಂತಿದೆ ಅವತ್ತು, ಆಗ ಯಾವಾಗಲೋ ಒಂದು ಗಂಟೆಗೆ ಒಂದು ಕಾರು, ಎಷ್ಟೋ ಒಂದು ಅರ್ಧ ಗಂಟೆಗೆ ಕಾಲು ಗಂಟೆಗೆ ಒಂದು ಸ್ಕೂಟ್ರು ಓಡಾಡ್ತಾ ಇದ್ದಿದ್ದು. ತುಂಬ ಜನ ಸೈಕಲ್ಲು ಮತ್ತು ಈ ಥರದನ್ನೇ ಅವಲಂಬಿಸಿದ್ರು. ಈಗಿನ ರೀತಿಯ ವಾಹನ ದಟ್ಟಣೆ ಆಗಲಿ, ನಾಗರಿಕ ಈ ಜನಸಂದಣಿ ಆಗಲಿ ಆಗ ಇರಲಿಲ್ಲ. ಒಂದು ರೀತಿಯ ಗ್ರಾಮ ಮತ್ತು ನಗರದ ವಾತಾವರಣ ಎರಡು ಮಿಶ್ರಿತವಾಗಿದ್ದಂಥ ಬೆಂಗಳೂರು ನಾನು ಕಂಡಿದ್ದು. ಆಗ ನಾನು ಮಹಾನಗರ ಪಾಲಿಕೆ ಕಾರ್ಪೊರೇಷನ್ ಶಾಲೆಯಲ್ಲಿ ಪ್ರೌಢಶಾಲಾ ಶಿಕ್ಷಣ ಅಭ್ಯಾಸ ಮಾಡ್ತಿರೋ ಸಂದರ್ಭದಲ್ಲಿ ಅಂತರಶಾಲಾ ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನಮ್ಮ ಶಾಲೆಗೆ ಸಾಕಷ್ಟು ಬಹುಮಾನಗಳನ್ನು ಕೂಡ ನಾನು ತಂದಿದ್ದೆ. ಮತ್ತು ಅಂತರವರ್ಗೀಯ ನಮ್ಮ ಶಾಲೆಯ ವಿವಿಧ ವಿಭಾಗಗಳಲ್ಲಿ ನಡೀತಿದ್ದಂಥ ಸ್ಪರ್ಧೆಗಳಲ್ಲಿ ಕೂಡ ನಾನು ಆಸುಭಾಷಣ ಸ್ಪರ್ಧೆ, ಚರ್ಚಾ ಸ್ಪರ್ಧೆಗಳಲ್ಲೂ ಭಾಗವಹಿಸಿ ಬಹುಮಾನವನ್ನು ತರ್ತಾ ಇದ್ದೆ. ಮತ್ತು ವಾರ್ಷಿಕೋತ್ಸವದಲ್ಲಿ ವಿವಿಧ ವೇಷಭೂಷಣ ಸ್ಪರ್ಧೆಯಲ್ಲಿ ಬುಡುಬುಡಿಕೆ ಮತ್ತು ಬೇರೆ ವೈದ್ಯರು, ಬೇರೆ ಬೇರೆ ಪಾತ್ರಗಳನ್ನು ನಾನು ವಿವಿಧ ವೇಷಾವಳಿಗಳನ್ನ ಹಾಕಿ ಒಂದು ರೀತಿ ನಮ್ಮ ಮೇಷ್ಟ್ರುಗಳ ಪ್ರೋತ್ಸಾಹದಿಂದ ಇದರಾಚೆಗೆ, ಪಠ್ಯದ ಓದಿನ ಆಚೆಗೂ ಒಂದು ಬೇರೆ ಒಂದು ಜಗತ್ತು ಇದೆ ಕಲೀಲಿಕ್ಕೆ ಅಂತೇಳಿ ಒಂದು ಮನವರಿಕೆ ಆಗ್ತಾ ಹೋಗ್ತಾ, ಹಾಗಾಗಿ ನನ್ನೊಳಗಡೆ ಆ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಚಟುವಟಿಕೆಗಳು ಆ ಶಾಲೆಯಲ್ಲಿ, ಪ್ರೌಢಶಾಲೆಯಲ್ಲಿ ಪ್ರತಿದಿನ ನಾವು ಒಬ್ಬೊಬ್ಬ ವಿದ್ಯಾರ್ಥಿನೂ ಪತ್ರಿಕೆಯನ್ನು ಓದಬೇಕಾಗ್ತಿತ್ತು. ಪ್ರಮುಖವಾದ ಸುದ್ದಿಗಳನ್ನು, ಪ್ರಾರ್ಥನೆ ಮತ್ತು ರಾಷ್ಟ್ರಗೀತೆ ಆಗೋಕ್ಕಿಂತ ಮೊದಲು ಪ್ರಾರ್ಥನೆ ಆದಮೇಲೆ ಇಂದಿನ ಪ್ರಮುಖ ಸುದ್ದಿಗಳು ಅಂತೇಳಿ ಆಯಾ ದಿನದ ಪತ್ರಿಕೆನ ಒಬ್ಬೊಬ್ಬ ವಿದ್ಯಾರ್ಥಿ ಓದಿ ಹೇಳ್ಬೇಕಾಗಿತ್ತು ಗಟ್ಟಿಯಾಗಿ. ಹೌದು, ಆಗ ನಮಗೆ ಮೇಷ್ಟ್ರು ಎಲ್ಲರೂ ನಾವು ಪ್ರಾರ್ಥನೆ ಮಾಡಿ ಕೊನೆಯಲ್ಲಿ ಶಾಲೆಗೆ ನಮ್ಮ ತರಗತಿಗಳಿಗೆ ಹೋಗೋಕ್ಕಿಂತ ಮೊದಲು ಒಬ್ಬೊಬ್ಬ ವಿದ್ಯಾರ್ಥಿ ಒಂದೊಂದು ದಿನ ಒಂದೊಂದು ಪತ್ರಿಕೆಯನ್ನು ಓದಿ, ಅವರಿಗೆ ಎಷ್ಟೊಂದು ಪತ್ರಿಕೆ ಯಾವುದಾದ್ರೂ ಆಗ್ಬೋದು, ಮುಖ್ಯವಾದ ಮುಖ್ಯಾಂಶಗಳನ್ನು ಓದಬೇಕು, ಸುಭಾಷಿತ ಓದಬೇಕಾಗ್ತಿತ್ತು. ಇದು ನಮ್ಮಲ್ಲಿ ಭಾಳ ಹೆಚ್ಚು ಸಾಹಿತ್ಯಿಕ ಒಲವನ್ನು ಬರೋದಕ್ಕೆ ಒಂದು ರೀತಿ ಕಾರಣ ಆಯಿತು. ಮತ್ತು ವೇದಿಕೆ, ಅಷ್ಟು ಜನ ವಿದ್ಯಾರ್ಥಿಗಳ ಮುಂದೆ ನಾವು ಜಾಗತಿಕ ವಿಚಾರಗಳಿಗೆ, ವಿದ್ಯಮಾನಗಳಿಗೆ ನಾವು ಗಮನ ಕೊಡುವಂಥ ಆಸಕ್ತಿ ನಮಗೆ ಬಂತು. ಇವತ್ತಿನ ವಿಜಯನಗರ, ಅವತ್ತಿನ ಹೊಸಳ್ಳಿ ಅಂತ ತಿಳಿಸಿದ್ರೆ, ಹಾಗಿದ್ರೆ ಅವತ್ತಿನ ಬೆಂಗಳೂರು ಯಾವ ರೀತಿ ಇತ್ತು ಸರ್? ನಾನು ಪ್ರೌಢಶಾಲೆ ಓದುವಂಥ ಕಾಲದಲ್ಲಿ ದೇಶದಲ್ಲಿ ಒಂದು ದೊಡ್ಡ ರಾಜಕೀಯ ಒಂದು ವಾತಾವರಣ ಬೇರೆ ಆಗಿತ್ತು. ಆವಾಗ ತುರ್ತು ಪರಿಸ್ಥಿತಿ ಸಂದರ್ಭ 75, ನಾವು ಆಗ ಪ್ರೌಢಶಾಲಾ ವಿದ್ಯಾರ್ಥಿಗಳು. ಆವತ್ತು ನಾವು ಪತ್ರಿಕೆಗಳಲ್ಲಿ ಓದಬೇಕಾದ್ರೆ ದೇಶದಾದ್ಯಂತ ಇದೇ ಸುದ್ದಿಗಳು. ಭಾಳಷ್ಟು ಪತ್ರಿಕೆಗಳನ್ನು ನಿಷೇಧ ಮಾಡಲಾಗಿತ್ತು, ಕೆಲವು ಪತ್ರಿಕೆಗಳು ಮಾತ್ರ ಇದು. ಮತ್ತು ಎಲ್ಲೆಲ್ಲೂ ವಿದ್ಯಾರ್ಥಿ ಚಳುವಳಿಗಳು ನಡೀತಾ ಇತ್ತು, ರಾಜಕೀಯ ನಾಯಕರುಗಳನ್ನು ಬಂಧನಕ್ಕೆ ಒಳಪಡಿಸಿ ಇದು ಮಾಡಿದ್ರಂಥದ್ದು ಭಾಳ ದೊಡ್ಡ ಕುತೂಹಲ. ನಮ್ಮ ಉಪಾಧ್ಯಾಯರು, ನಮ್ಮ ಮೇಷ್ಟ್ರುಗಳು ನಮ್ಮ ದೇಶದಲ್ಲಿ ಆಗ್ತಿರುವಂಥ ಈ ರಾಜಕೀಯ ವಿದ್ಯಮಾನಗಳಿಗೆ ನಮ್ಮನ್ನೆಲ್ಲ ಒಂದು ಅರಿವನ್ನು ಮೂಡಿಸ್ಕೋಬೇಕು. ಬರೀ ಪರೀಕ್ಷೆ ಬರೆದು ಪಾಸಾಗೋಕ್ಕೆ ಮಾತ್ರ ಓದಬಾರ್ದು, ನೀವು ನಮ್ಮ ಸುತ್ತಮುತ್ತ ಜಗತ್ತಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನೀವು ಗಮನ ಹರಿಸಬೇಕು ಅಂಥೇಳಿ ನಮಗೆ ವಿಶೇಷವಾಗಿ ಸಮಾಜಶಾಸ್ತ್ರ ಮತ್ತು ಇತಿಹಾಸ ಪಾಠ ಮಾಡ್ತಂಥ ಮೇಷ್ಟ್ರುಗಳು ನಮ್ಮನ್ನು ಆ ಕಡೆಗೆ ಗಮನ ಹರಿಸ್ತಾ ಹೋದರು. ಹಾಗಾಗಿ ನಮಗೆ ಹೆಚ್ಚು ಹೆಚ್ಚು ಕುತೂಹಲ, ಪಠ್ಯ ಚಟುವಟಿಕೆಗಳಿಗಿಂತ ನನ್ನ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಒಂದು ಜಾಗತಿಕ ವಿಚಾರಗಳಿಗೆ ತೊಡಗಿಸ್ಕೊಳ್ಳುವಂಥದ್ದಾಯಿತು. ನಾನು ಒಂದು ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಪಡೆದಿದ್ದೆ. ಅಲ್ಲಿ ನನಗೆ ಸಾಕ್ರೆಟೀಸನ ಕೊನೆಯ ದಿನಗಳು ಅಂಥೇಳಿ ಒಂದು ಪುಸ್ತಕವನ್ನು ಬಹುಮಾನವಾಗಿ ಕೊಟ್ಟಿದ್ದರು. ಆ ಪುಸ್ತಕ ಓದಿದೆ ನಾನು. ನನಗೆ ಏನೇನೂ ಅರ್ಥ ಆಗಲಿಲ್ಲ. ಸಾಕ್ರೆಟೀಸನ ಕೊನೆಯ ದಿನಗಳು, ರಾಜಕೀಯ ಸಿದ್ಧಾಂತ ಮತ್ತು ಈ ಥರದ್ದೆಲ್ಲೇನೋ ಇತ್ತು, ಪ್ಲೇಟೋ, ಅರಿಸ್ಟಾಟಲ್, ಇವೆಲ್ಲ. ಆ ಸಮಯದಲ್ಲಿ ಸಾಂಸ್ಕೃತಿಕ ವಲಯದ ಪರಿಚಯ ನಿಮ್ಗೆ ಆಗಿತ್ತಾ, ಅಥವಾ ಪರಿಚಯ ಆಗಿದ್ದರೆ ನಿಮ್ಮ ಕಣ್ಣಿಗೆ ಅದು ಹೇಗೆ ಕಾಣ್ತಾ ಇತ್ತು ಅಂತ? ಈ ಹೆಸರುಗಳೇ ನಮಗೆ ಭಾಳ ವಿಶೇಷವಾದ್ದು. ಇದು ಏನು ಹೆಸರುಗಳು, ಇದು ಮನುಷ್ಯನ ಹೆಸರುಗಳ ಅಂತ. ಆಮೇಲೆ ಮುಂದಿನ ದಿನಗಳಲ್ಲಿ, ಆ ಪುಸ್ತಕ ನನ್ನ ಹತ್ರ ಈಗಲೂ ಇದೆ, ಮುಂದಿನ ದಿನಗಳಲ್ಲಿ ನಾನು ಅದನ್ನು ಮತ್ತೆ ಮತ್ತೆ ಓದಿದಾಗ ಸ್ವಲ್ಪ ಅರಿವು ಮೂಡಲಿಕ್ಕೆ ಶುರುವಾಯಿತು. ಇದು ಬರೀ ನಮ್ಮ ದೇಶದ್ದಲ್ಲ, ಈ ರಾಜಕೀಯ ಮತ್ತು ಸಾರ್ವಜನಿಕ ವಿಚಾರ ಅನ್ನೋದು ಜಾಗತಿಕ ಮಟ್ಟದಲ್ಲಿ ಇದೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಕಾಲೇಜು ಹಂತಗಳಿಗೆ, ಸಾರ್ವಜನಿಕ ಜೀವನಕ್ಕೆ ತೊಡಗಿಸ್ಕೊಳ್ಳೋಕೆ ಬಂದಾಗ ಆಗ ನೋಡೋದಾದರೆ 77ರ ಒಂದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಕೂಡ ಭಾಗವಹಿಸಿದ್ದೆ ನಾನು. ವಿದ್ಯಾರ್ಥಿ, ಪ್ರೌಢಶಾಲೆ ವಿದ್ಯಾರ್ಥಿ ಆಗಿದ್ದಾಗಲೇ ಪ್ರತಿಭಟನೆಯಲ್ಲಿ ಕೂಡ ಭಾಗವಹಿಸಿದ್ದಂಥ ಒಂದು ವಿಚಾರ ನನಗೆ ಸಾರ್ವಜನಿಕ ಜೀವನದ ಕಡೆಗೆ ಒಂದು ಸ್ವಲ್ಪ ಗಮನ ಸೆಳೆದಿದ್ದು. ಪ್ರೌಢಶಾಲೆ ಆದ ನಂತರ ವಿದ್ಯಾಭ್ಯಾಸಕ್ಕೆ ಭಾಳ ತೊಂದರೆ ನನಗೆ. ನಮ್ಮ ಓದಿಸೋರು ಇರಲಿಲ್ಲ ನನಗೆ. ಸರ್ಕಾರಿ ಶಾಲೆಗೂ ಫೀಸ್ ಕಟ್ಟೋದಕ್ಕೂ ಕಷ್ಟ. ಆಗ ಅನಿವಾರ್ಯವಾಗಿ ನಾನು ನಮ್ಮ ಸೋದರ ಮಾವನ ಮನೆಯಿಂದ ಹೊರಗಡೆ ಬರಬೇಕಾದಂಥ ಸಂದರ್ಭ ಸೃಷ್ಟಿಯಾಗೋಯಿತು. ಆಗ ನಾನು ಜೀವನ ನಿರ್ವಹಣೆ ಮಾಡೋದಕ್ಕೆ ಏನಪ್ಪ ಮಾಡೋದು, ಉದ್ಯೋಗ ಅರಸಬೇಕು, ಹೊಟ್ಟೆ ತುಂಬಿಸ್ಕೋಬೇಕು,
ಅಂತ. ಇಲ್ಲಿ ನನ್ನವರು ಅಂತ ಯಾರೋ ನನಗೆ ಇಲ್ಲ, ಇದ್ದವರೊಬ್ಬರು ಸೋದರ ಮಾವನ ಮನೆಯಿಂದ ತೀರಾ ಅನಿವಾರ್ಯ ಹೊರಗಡೆ ಬರುವಂಥ ಪರಿಸ್ಥಿತಿ ಬಂತು. ವಿದ್ಯಾಭ್ಯಾಸ, ಮುಂದಿನ ವಿದ್ಯಾಭ್ಯಾಸ ಮರೀಚಿಕೆ, ಓದಬೇಕು ಅನ್ನುವಂಥ ತುಂಬ ಮಹತ್ವಾಕಾಂಕ್ಷೆ, ಏನನ್ನಾದರೂ ಸಾಧಿಸಬೇಕು ಅನ್ನೋಂಥ ಒಂದು ಅಭಿಲಾಷೆ ಇದ್ದರೂ ಕೂಡ ಸಂದರ್ಭ ಪರಿಸ್ಥಿತಿ ನನ್ನ ಪರವಾಗಿರಲಿಲ್ಲ, ಅನುಕೂಲ ಆಗಿರಲಿಲ್ಲ. ತುಂಬಾ ನೋವು. ನಾನು ಒಂದು ಹಂತದಲ್ಲಿ SSLC ಮಾರ್ಕ್ಸ್ ಕಾರ್ಡನ್ನ ಹರಿದಾಕ್ಬಿಟ್ಟಿದ್ದೆ. ಅದೇ ಇನ್ನೇನು ಓದೋಕ್ಕಾಗಲ್ವಲ್ಲ ಮುಂದೆ ಇದೇನು ಅಂತ ನನಗೆ ಒಂದು ರೀತಿ ಏನು ಹೇಳ್ತಾರೆ ಹತಾಶೆಗೊಳಗಾಗಿದ್ದೆ ನಾನಾಗ. ನನಗೆ ಕನ್ನಡದಲ್ಲಿ 100ಕ್ಕೂ ಹೆಚ್ಚು ಅಂಕಗಳು ಬಂದಿತ್ತು, 99 100 ಅಂಕಗಳೇನೋ ಬಂದಿತ್ತು. ನಮ್ಮ ಮೇಷ್ಟ್ರುಗಳೆಲ್ಲ ಆವತ್ತಿನ ಕಾಲಕ್ಕೆ ನಾನು ಬೆಂಗಳೂರಿನಲ್ಲಿ ಸುಮಾರು ಶಾಲೆಗಳಿಂದ ಚರ್ಚಾ ಸ್ಪರ್ಧೆಯಲ್ಲಿ ಬಹುಮಾನ ಪಡ್ಕೊಂಡಿದ್ವಿ. ನಾನು ಒಂದು ವಾತಾವರಣ ಇತ್ತು. ಚಾಮರಾಜಪೇಟೆ, ಬೆಂಗಳೂರಿನ ಸುತ್ತಮುತ್ತ ಶಾಲೆಗಳಿಗೆ ಚಾಮರಾಜಪೇಟೆ ಕಾರ್ಪೊರೇಷನ್ ಸ್ಕೂಲಿಂದ ನಾನು ನಮ್ಮ ತಂಡ ಹೋದರೆ ನಮಗೆ ಬಹುಮಾನ ಸಿಕ್ಕಲ್ಲ ಅನ್ನೋ ರೀತಿಯಲ್ಲಿ ಒಂದು ವಾತಾವರಣನೇ ನಿರ್ಮಾಣ ಆಗಿತ್ತು. ಸುಮಾರು ಬಹುಮಾನಗಳನ್ನ ಚರ್ಚಾ ಸ್ಪರ್ಧೆ, ಆಶುಭಾಷಣ ಸ್ಪರ್ಧೆಗಳಲ್ಲಿ ಗಳಿಸ್ಕೊಂಡು. ಗಾಯನ ಇರಲಿಲ್ಲ ಆಗ ನಿಮಗೆ? ಅದಿತ್ತು, ಗಾಯನ ಸ್ಪರ್ಧೆಗಳಲ್ಲಿ ಆಡ್ತಾ ಇದ್ವಿ. ಆಗಲೇ ನಮ್ಮ ಮೇಷ್ಟ್ರು ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ನಮ್ಮ ಭಾಷಾ ಶುದ್ಧತೆ, ನಮ್ಮ ಭಾಷೆನ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕು, ಚೆನ್ನಾಗಿ ಓದಬೇಕು, ಇದು ನಮ್ಮ ಭಾಷೆ ಅನ್ನೋದನ್ನು ನಮ್ಮ ಮೇಷ್ಟ್ರು ನಮ್ಮ ತಲೆಯಲ್ಲಿ ಕೂಡಿಸ್ಬಿಟ್ಟಿದ್ರು, ನಮ್ಮ ಮಾತೃಭಾಷೆ ಅಂತ. ಆವತ್ತು ಪತ್ರಿಕೆ ಓದ್ತಾ ಇದ್ದಿದ್ದು, ನಮ್ಮ ಶಾಲೆಯಲ್ಲಿ ನಮ್ಮನ್ನು ಓದಿಸ್ತಾ ಇದ್ದು, ನಮ್ಮ ಸೋದರ ಮಾವ ನಮಗೆ ಪ್ರಜಾವಾಣಿ ಪತ್ರಿಕೆಯನ್ನು ಓದಿಸ್ತಾ ಇದ್ದಿದ್ದು, ಇವೆಲ್ಲವೂ ಇದು ನಮ್ಮ ಭಾಷೆ, ಇದು ತಪ್ಪಿಲ್ಲದೆ ಓದಬೇಕು, ತಪ್ಪಿಲ್ಲದೆ ಬರೀಬೇಕು, ತಪ್ಪಿಲ್ಲದೆ ಮಾತಾಡಬೇಕು ಅನ್ನುವಂಥದ್ದು ಮೂಲ ನಮಗೆ ಇದರಿಂದ ಬಂದರೆ. ನಾವು ನಮ್ಮ ಸೋದರ ಮಾವ ರಾಜ್ಕುಮಾರ್ ಅಭಿಮಾನಿಯಾಗಿದ್ದರು. ಅವರು ರಾಜ್ಕುಮಾರ್ ಅವರ ಸಿನಿಮಾಗಳಿಗೆ ಆಗಾಗ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು. ವಾಟಾಳ್ ನಾಗರಾಜ್ ಅವರ ಭಾಷಣಗಳಿಗೆ ಕರ್ಕೊಂಡು ಹೋಗ್ತಿದ್ರು. ನನಗೆ ಗೊತ್ತಿಲ್ಲದೇ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿ ರೂಪಿತ ಆಗಿದ್ದೆ. ಹಾಗಾಗಿ ಅವರ ನೋಡಿದಂಥ ಸಿನಿಮಾಗಳು ಅವ್ರ ಥರನೇ ಕನ್ನಡ ಮಾತಾಡಬೇಕು ಚೆನ್ನಾಗಿ ಅನ್ನುವಂಥದ್ದು ಇವೆಲ್ಲ ಮನಸ್ಸಿನೊಳಗಡೆ ಒಂದು ವಾಂಚೆ. ಬಟ್ ನಮಗೇನೋ ಒಂದು ಸ್ಪಷ್ಟತೆ ಇರಲಿಲ್ಲ ಆಗಿಲ್ಲ ನಾವೇನಾಗಬೇಕು ಅಂತ. ಆಮೇಲೆ ಉದ್ಯೋಗ ಹರಿಸ್ಬೇಕಾಗಿತ್ತು ಬದುಕಿಗೋಸ್ಕರ. ಮೈಸೂರು ರಸ್ತೆಯಲ್ಲಿ ಕ್ವಾಲಿಟಿ ಗ್ಲೂಕೋಸ್ ಅಂತ ಬಿಸ್ಕತ್ ಕಾರ್ಖಾನೆ ಇತ್ತು. ಅಲ್ಲಿ ದಿನಗೂಲಿ ಕೆಲಸಕ್ಕೆ ಹೋಗ್ತಾಯಿದ್ದೆ ನಾನು. ನಮ್ಮ ಸ್ನೇಹಿತರು ಕೆಲಸ ಮಾಡೋರು, ವಾರದಲ್ಲಿ 2 ದಿನ 3 ದಿನ ಅಲ್ಲಿ ಹೋಗ್ತಿದ್ವಿ. ಇಲ್ಲ, ಅದು ಮುಚ್ಚಿಬಿಟ್ರದು. ಇವತ್ತು ಕರ್ನಾಟಕ ರಾಜ್ಯದ ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷದ ಒಬ್ಬ ದೊಡ್ಡ ವ್ಯಕ್ತಿ, ನಾನು ಆತ ಇಬ್ಬರು ಬಾಲ್ಯ ಸ್ನೇಹಿತರು. ನಾನಿಬ್ಬರು ಅಲ್ಲಿ ದಿನಗೂಲಿ ಕೆಲಸ ಮಾಡ್ತಾಯಿದ್ವಿ. ಬಿಸ್ಕತ್ ಕಾರ್ಖಾನೆಯಲ್ಲಿ ದಿನಗೂಲಿ ಕೆಲಸ ಮಾಡಿದ್ವಿ. ಅಲ್ಲಿ ವಾರದಲ್ಲಿ 2 ದಿನ 3 ದಿನ ಕೊಡ್ತಾಯಿದ್ರು ಕೆಲಸ. ಇನ್ನು 2-3 ದಿನ ಖಾಲಿ ಇರಬೇಕು. ಸೊ ಮಾಗಡಿ ರೋಡ್ನಲ್ಲಿ ಒಂದು ವರ್ಕ್ಶಾಪಲ್ಲಿ ಕೆಲಸ ಮಾಡ್ತಾಯಿದ್ದೆ ನಾನು. ಆನಂತರ ನಾನು ನಮ್ಮ ಸ್ನೇಹಿತ ಒಬ್ಬ ಜೊತೆ ನೀಲಸಂದ್ರದಲ್ಲಿ ಅವರ ಚಿಕ್ಕಪ್ಪ ಇದ್ದರು. ಅವ್ರ ಮನೇಲಿ ಯಾವುದೋ ಒಂದು ಸಮಾರಂಭ. ಆ ಸಮಾರಂಭಕ್ಕೆ ಊಟಕ್ಕೆ ಅಂತ ನಾನು ಅವನಿಬ್ಬರು ಬಾಡಿಗೆ ಸೈಕಲಲ್ಲಿ ಹೋಗ್ತಾಯಿದ್ದೆ. ಆವತ್ತು ಶೂಲೆ ಪೊಲೀಸ್ ಸ್ಟೇಷನ್ ಅಂತ, ಶೂಲೆ ಸರ್ಕಲ್ ಅಂತ ಆ ಮಾರ್ಗವಾಗಿ ಹೋಗ್ತಾಯಿದ್ವಿ ನಾವು ಸೈಕಲ್ ಡಬಲ್ ರೈಡಿಂಗು. ಅಲ್ಲಿ ಒಬ್ಬರು ಸಿಕ್ಕಿದ್ರು ನಮ್ಮ ಪರಿಚಯದವರು. ಏನೋ ಮರಿ ಈ ಕಡೆ ಹೋಗ್ತಿದ್ಯಾ, ಈ ಥರ ಹೋಗ್ತಿದ್ವಿ. SSLC ಪಾಸ್ ಆಯಿತಾ ನಿಂದು? ಆಯಿತು ಸರ್. ಎಂಪ್ಲಾಯ್ಮೆಂಟ್ ಕಾರ್ಡ್ ಮಾಡಿಸಿದ್ಯಾ ಅಂತ ಕೇಳಿದ್ರು ನನಗೆ. ಅದು ಏನು ಎಂಪ್ಲಾಯ್ಮೆಂಟ್ ಕಾರ್ಡ್ ಮಾಡಿಸ್ಬೇಕು ಅವೆಲ್ಲ ನಮ್ಗೆ ಗೊತ್ತೇ ಇರಲಿಲ್ಲ. ಆಮೇಲೆ ನೀನು SSLC ಮಾರ್ಕ್ಸ್ ಕಾರ್ಡ್ ಎಲ್ಲ ತೊಗೊಂಡು ನಾಳೆ ಇಲ್ಲಿ ಬಾ ನೀನು ಅಂಥೇಳಿ ಹೇಳಿದ್ರು. ನಾನು ಆಮೇಲೆ SSLC ಮಾರ್ಕ್ಸ್ ಕಾರ್ಡ್ ತೊಗೊಂಡು ಅಲ್ಲಿಗೆ ಹೋದೆ. ಆಗ ನಾನು ಅದನ್ನು ಅಂಟಿಸ್ಕೊಂಡು ಹೋಗಿದ್ದೆ. ಹಾಕ್ಬಿಟ್ಟಿದ್ದೆ, ಅದು 4 ಭಾಗ ಹಾಕ್ಬಿಟ್ಟಿದ್ದೆ. ಅದನ್ನು ಅಂಟಿಸ್ಕೊಂಡು ಹೋದೆ. ಬೈದರು ಅವರು, ಯಾಕೋ ಹಿಂಗೆ ಅಂತ. ಕಾಲೇಜ್ ಯಾರು ಸೇರ್ಸೋರು ಇಲ್ಲಣ್ಣ, ಅದಕ್ಕೆ ಇದೇನು ಬೇಡ ಅಂತ ಹಾಕ್ಬಿಟ್ಟೆ ದಡ್ಡ ಅಂಥೇಳಿ ಎಂಪ್ಲಾಯ್ಮೆಂಟ್ ಕಾರ್ಡ್ ಮಾಡಿಸಿದ್ರು ಅವರು. ಆಮೇಲೆ ಕೆಲಸ ಸಿಗುತ್ತೆ ಇಲ್ಲಿ ಬಂದು ಅವಾಗವಾಗ ನೋಡ್ತಾ ಇರು ಅಂತೇಳಿದರು. ಈ ಮಧ್ಯದಲ್ಲಿ ರಂಗಸ್ವಾಮಿ ಗುಡಿ ಬೀದಿ ಅಂತ ಬಳೆಪೇಟೆನಲ್ಲಿ ಒಂದು ಸ್ವೀಟ್ ಅಂಗಡಿಲಿ ಕೆಲಸ ಮಾಡ್ತಾಯಿದ್ದೆ ನಾನು. ಇಲ್ಲ, ರಂಗಸ್ವಾಮಿ ಗುಡಿ ಬೀದಿ ಅಂತ ಅಲ್ಲೊಂದು ಸ್ವೀಟ್ ಅಂಗಡಿಲಿ ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಸ್ವಲ್ಪ ದಿನ ಒಂದು ಕನ್ನಡಕದ ಅಂಗಡಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಎಲ್ಲೂ ಸರಿಯಾಗಿ ಯಾಕೋ ಮನಸ್ಸಿಗೆ ಸಮಾಧಾನ ಆಗ್ತಿಲ್ಲ. ಓದಬೇಕು. ಆಗಾಗ ನಮ್ಮ ಯಾರಾದರೂ ಸ್ನೇಹಿತರು ಸಿಕ್ಕಿದ್ರೆ ನಾನು ಆ ಕಾಲೇಜಿಗೆ ಸೇರಿದ್ದೀನಿ, ನಾನು ಈ ಕಾಲೇಜಿಗೆ ಸೇರಿದ್ದೀನಿ ಅಂತ ಇದ್ರು. ನಮಗೆ ಕಾಲೇಜು ಅನ್ನೋದು ಕನಸಿನ ಮಾತು ಆಗಿಬಿಟ್ಟಿತ್ತು. ಓದಬೇಕು ಅನ್ನೋಂಥ ಹಂಬಲ ಇದ್ದರೂ ಕೂಡ ಓದೋಕ್ಕಾಗಿಲ್ಲ. ಕೊನೆಗೆ ಒಂದು ಕೆಲವು ತಿಂಗಳುಗಳ ನಂತರ ಎಂಪ್ಲಾಯ್ಮೆಂಟ್ ಇಂದ ಒಂದು ಏನು ಪ್ರಜಾವಾಣಿ ಪತ್ರಿಕೆ ನನ್ನ ಜೀವನದಲ್ಲಿ ಭಾಳ ದೊಡ್ಡ ಪಾತ್ರ ವಹಿಸಿದೆ. ನಾನು ಇಷ್ಟೆಲ್ಲ ಇದ್ದರೂ ಕೂಡ ನಾನು ಎಲ್ಲಾದರೂ ಹೋಗಿ ಪ್ರಜಾವಾಣಿ ಪೇಪರ್ ಓದ್ತಾಯಿದ್ದೆ. ಡೈಲಿ ಯಾವ್ದಾರು ಹೋಟ್ಲುಗಳಲ್ಲಿ, ಕಟಿಂಗ್ ಶಾಪ್ಗಳಲ್ಲಿ ಹೋಗಿ ಕೂತ್ಕೊಂಡು ಪೇಪರ್ ಓದ್ತಿದ್ದೆ. ಪ್ರಜಾವಾಣಿ ಪೇಪರಲ್ಲಿ ಒಂದು ಆಗಿತ್ತು ಈ ಥರ ಮೈಸೂರು ಪೋರ್ಸ್ಲೈನ್ ಲಿಮಿಟೆಡ್ ಇಲ್ಲಿಗೆ SSLC ಪಾಸ್ ಆಗಿರೋರು ತರಬೇತಿಗೆ ಬೇಕಾಗಿದ್ದಾರೆ ಅಂತ. ಮೈಸೂರು ಪೋರ್ಸ್ಲೈನ್ಸ್ ಅಂತ ಟಾಟಾ ಇನ್ಸ್ಟಿಟ್ಯೂಟ್ ಹತ್ರ ಇದೆ ಮಲ್ಲೇಶ್ವರದಲ್ಲಿ. ರಾಜ್ಯ ಸರ್ಕಾರಿ ಸಂಸ್ಥೆ ಅದು, ಗೌರ್ಮೆಂಟ್ ಪೋರ್ಸ್ಲೈನ್ ಫ್ಯಾಕ್ಟ್ರಿ ಅಂತ, GPF ಅಂತ. ಅರ್ಜಿ ಹಾಕ್ಬೋದು, ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನೋಂದಾಯಿಸಿರೋರಿಗೆ ಆದ್ಯತೆ ಕೊಡ್ತೀವಿ ಅಂತ ಹಾಕಿದರು.
ಸರಿ ಅಂತೇಳಿ ಅಲ್ಲಿ ಹೋದಾಗ ಅಲ್ಲಿ ನೋಟಿಸ್ ಬೋರ್ಡಲ್ಲಿ ಹಾಕಿದ್ರು. ಅಲ್ಲೊಂದು ಅರ್ಜಿ ಬರೀಬೇಕಾಗಿತ್ತು. ಅರ್ಜಿ ಬರೆದು ಕೊಟ್ಟೆ. ಇಂಟರ್ವ್ಯೂ ಬಂತು ನನಗೆ. ಅಲ್ಲಿ ಇಂಟರ್ವ್ಯೂಗೆ ಹೋದೆ. ಇಂಟರ್ವ್ಯೂಗೆ ಹೋದಾಗ ನಾನು ಶಾಲೆಯಲ್ಲಿ ಮತ್ತು ಬಹುಮಾನ ಪಡೆದಿದ್ದು ಸರ್ಟಿಫಿಕೇಟ್ಗಳದ್ದು 2-3 ಇತ್ತು. ಅವೆಲ್ಲ ನೋಡಿ BM ರವೀಂದ್ರನಾಥ ರೈ ಅಂತೇಳಿ ಒಬ್ಬರು ಜನರಲ್ ಮ್ಯಾನೇಜರ್ ಇದ್ದರು. ಅವರು ಮತ್ತು ಇನ್ನೊಬ್ಬರು 3 ಜನ ಇದ್ದರು ಇಂಟರ್ವ್ಯೂನಲ್ಲಿ. ಅವರು ಇಂಟರ್ವ್ಯೂ ಮಾಡಿ ಅಲ್ಲಿ ಭಾವಗೀತೆ, ಜನಪದ ಗೀತೆದು ಹಾಡಿಂದು ಸರ್ಟಿಫಿಕೇಟ್ಗಳು ಇದ್ದವು. ಎಲ್ಲ ಒಂದು ಹಾಡು ಹೇಳಿ ನೋಡುವ ಅಂತ ಹೇಳಿದ್ರು ಅವರು. ಒಂದು ಹಾಡು ಹೇಳಿದ್ದಕ್ಕೆ ನನಗೆ ಕೆಲಸ ಕೊಟ್ಟರು. ತುಂಬ ಕಷ್ಟ ಉಂಟು, ಮುಂದೆ ಒಳ್ಳೆಯದಾಗುತ್ತೆ, 3 ವರ್ಷ ತರಬೇತಿ ಇರುತ್ತೆ, ನಿನಗಿಲ್ಲಿ ಟ್ರೈನಿಂಗ್ ಇರುತ್ತೆ, ಬಿಟ್ಟೋಗ್ಬೇಡ, ಮುಂದೆ ಒಳ್ಳೆಯದಾಗುತ್ತೆ ಅಂತೇಳಿ. ಸೊ ಹಂಗಾಗಿ ನನಗೆ ಪ್ರಜಾವಾಣಿ ಪತ್ರಿಕೆ ಮತ್ತು ನಮ್ಮ ಇದು ನನಗೆ ಅದು 45 ವರ್ಷದ್ದು ಇದು. ಬಹುಶಃ ನಾನು ಮರ್ತೋಗಿದ್ದೀನಿ, ನೆನಪು ಇಲ್ಲ. ಎಲ್ಲೋ ಸಣ್ಣ ನೆನಪು ಇರ್ಬೋದು, ಬಟ್ ಅದು ನನಗೆ ಸ್ಪಷ್ಟತೆ ಇಲ್ಲದಿರೋದ್ರಿಂದ ನಾನು ಇದೆ ಅಂತೇಳಿ ಅದನ್ನು ಹೇಳೋದಕ್ಕೆ ಬರಲಿಲ್ಲ. ಆಮೇಲೆ ನನಗೆ ಆ BHL ಅಂತ ಅದು ಹೀಗಾಗಿದೆ. ಆಗ ಮೈಸೂರು ಪೋರ್ಟ್ಸ್ ಲೈನ್ ಲಿಮಿಟೆಡ್ MPL ಅಂತಿತ್ತು. ಅಲ್ಲಿ ತಿಂಗಳಿಗೆ 120 ರೂಪಾಯಿ ಸ್ಟೈಪೆಂಡು, ಒಂದು ತರಬೇತಿ ಕೆಲಸ ಸಿಕ್ತು. ದಿನಕ್ಕೆ 5 ರೂಪಾಯಿ. ಕ್ಯಾಂಟೀನ್ ಇತ್ತಲ್ಲಿ, ಊಟ ಒಳ್ಳೆ ಊಟ ಕೊಡ್ತಾಯಿದ್ರು. ಸೊ ಹಂಗಾಗಿ 3 ವರ್ಷ ನಾನು ಅಲ್ಲಿ ತರಬೇತಿಗೋಸ್ಕರ ಸೇರಿಕೊಂಡೆ. ಅಲ್ಲಿ ನಮ್ಮ ಜೊತೆ ನಾನು ಇನ್ನೊಬ್ಬರು ಅಂದರೆ ಕಾಯಂ ನೌಕರರು ಹಿರಿಯರು ಇದ್ದಾರಲ್ಲ, ಅವ್ರ ಜೊತೆ ನಾವು ತರಬೇತಿ ಪಡ್ಕೋಬೇಕಾಗ್ತಿತ್ತು. ಅದರಲ್ಲಿ 1-2-3 ನಮಗೆ ಭಾಳ ಆತ್ಮೀಯರಾಗಿದ್ದರು. ಒಬ್ಬರು FS ರಾಜನ್ ಅಂತ, ಅವರು ಕ್ರಿಶ್ಚಿಯನ್ ವ್ಯಕ್ತಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರು ನನಗೆ ಎಜುಕೇಷನ್ ಎಷ್ಟು ಭಾಳ ಮುಖ್ಯ, ನೀನು ಇನ್ನೂ ಬುದ್ಧಿವಂತ ಇದೆಯಾ, ನೀನು ಚುರುಕಿದೆಯಾ, ನೀನು ಚೆನ್ನಾಗಿ ಓದಬೇಕು ನೀನು ಅಂತ ಹೇಳಿದರು. ವಾಸ್ತವ ಸತ್ಯ ಹೇಳಬೇಕಂದ್ರೆ ಸಂಜೆ ಕಾಲೇಜ್ ಇದೆ ಅಂತಲೇ ಗೊತ್ತಿಲ್ಲ ನನಗೆ. ಅವರೇ ಹೇಳಿದ್ದು, ಸಂಜೆ ಹೊತ್ತು ಓದ್ಬೋದಪ್ಪ ನೀನು, ಎಲ್ಲಾದರೂ ನೀನು ಸಂಜೆ ಕಾಲೇಜಿಗೆ, ಈವ್ನಿಂಗ್ ಕಾಲೇಜಿಗೆ ಸೇರಿಕೊಂಡು ನಿನ್ನ ವಿದ್ಯಾಭ್ಯಾಸ ಮುಂದುವರಿಸು ಅಂಥೇಳಿ. ಆಮೇಲೆ ಇನ್ನೂ ಒಂದು ಕನ್ನಯ್ಯ ರಾಜು ಅಂತೇಳಿ ಒಬ್ಬರಿದ್ದರು, ಇನ್ನೊಬ್ಬ ನಮ್ಮ ಸ್ನೇಹಿತ. ನಾವೆಲ್ಲ ಸೇರಿ ಅಲ್ಲಿ ಒಂದಷ್ಟು ಜನ ಸ್ನೇಹಿತರು ನಮ್ಮ ಥರನೇ ತರಬೇತಿಗೆ ಬಂದವರು, ಹಳ್ಳಿಗಾಡಿಂದ ಬಂದವರೆಲ್ಲ ಸೇರಿಕೊಂಡು ಮಲ್ಲೇಶ್ವರದ MES ಕಾಲೇಜಿಗೆ ಮೊದಲನೇ PUCಗೆ ಸೇರಿಕೊಂಡೆ ನಾನು. ಸಂಜೆ ಕಾಲೇಜ್, ಹಗಲೊತ್ತು ಇಲ್ಲಿ ಕಾರ್ಖಾನೆಯಲ್ಲಿ ಕೆಲಸ, ಸಂಜೆ ಹೊತ್ತು ಕಾಲೇಜು. ಆ ಕಾಲೇಜಿಗೆ ಹೋದ್ಮೇಲೆ ಅಲ್ಲಿ ಬೇರೆದೇ ಆದ ಒಂದು ಜಗತ್ತು ನಮಗೆ ಪರಿಚಯ ಆಯಿತು. ಬೇರೆ ಬೇರೆ ನಮ್ಮ ರೀತಿಯಾಗಿ ಬೇರೆ ಬೇರೆ ಕಡೆ ಕೆಲಸ ಮಾಡೋರು, ಮತ್ತು ಹಗಲು ಕಾಲೇಜಿನಲ್ಲಿ ಸೀಟ್ ಸಿಗದೆ ಇದ್ದು ಸಂಜೆ ಕಾಲೇಜ್ ಸಿಗದೆ ಇದ್ದವರು, ಈಗೆಲ್ಲ ಸಿಕ್ಕಿ ಅಲ್ಲಿ ಅನಿವಾರ್ಯ ಅಂತ ಹೇಳಿದ್ರೆ ನಾನು ಯಾಕೆ ಹೇಳ್ತೀನಿ ಅಂದರೆ, ನನ್ನ ಮನಸ್ಸಲ್ಲಿ ನಾನು ಶಾಲೆಯಲ್ಲಿ ಪ್ರೌಢಶಾಲೆಯಲ್ಲೆಲ್ಲ ಓದುವಾಗ ನೀನು ಓದಿ ಲೆಕ್ಚರರ್ ಆಗಬೇಕು, ನೀನು ಒಳ್ಳೆ ಆಫೀಸರ್ ಆಗಬೇಕು ಅನ್ನೋರು, ಇವೆಲ್ಲ ನಮಗೇನು ನಮ್ಮ ಕಲ್ಪನೆಗೆ ನಿಲ್ಕೋದು ಆಗಿತ್ತು. ಹಂಗಾಗಿ ಅಲ್ಲಿ ಓದಲೇಬೇಕು ಅನ್ನೋ ಮನಸ್ಸಲ್ಲಿ ಒಂದು ಹಠ ಇತ್ತು. ಆ ಸಂದರ್ಭಕ್ಕೆ ಕಾಲೇಜಿನಲ್ಲಿ ಚುನಾವಣೆಗಳು ಶುರುವಾಯಿತು. ನನಗೆ ಗೊತ್ತಿಲ್ಲದೇ ನಾನು ಚುನಾವಣೆಗೆ ನಿಲ್ಲುವಂಥ ಸಂದರ್ಭ ಬಂತು. ಕಾಲೇಜಲ್ಲಿ ವಿದ್ಯಾರ್ಥಿ ಸಂಘ ಚುನಾವಣೆಯಲ್ಲಿ ನಿಂತು ಚುನಾವಣೆಯಲ್ಲಿ ನಾನು ಗೆದ್ದೆ. ಜನ ನಮ್ಮ ಸ್ನೇಹಿತರೆಲ್ಲ ಗೆಲ್ಲಿಸಿದ್ರು. ಆಮೇಲೆ ಆ ಸಂದರ್ಭದಲ್ಲೇ ನಮ್ಮ ಕಾಲೇಜಿಗೆ 25 ವರ್ಷ ಆಗಿತ್ತು, ಬೆಳ್ಳಿ ಹಬ್ಬ. ಅದರ ಆಚರಣೆ ಸಂದರ್ಭದಲ್ಲಿ ಸ್ಪರ್ಧೆಗಳು ಎಲ್ಲ ಏರ್ಪಡಿಸಿದರು. ಆ ಸ್ಪರ್ಧೆಗಳಲ್ಲಿ ನನಗೆ ವೈಯಕ್ತಿಕವಾಗಿ ಮತ್ತು ನಮ್ಮ ತರಗತಿಯ ತಂಡಕ್ಕೆ ಅತಿ ಹೆಚ್ಚು ಬಹುಮಾನಗಳು ಬಂದು ನಾನು ಕಲ್ಚರಲ್ ಚಾಂಪಿಯನ್ ಅಂತೇಳಿ ಎಲ್ಲರೂ ಕರೆಯೋಕ್ಕೆ ಶುರು ಮಾಡಿದ್ರು. ಸೊ ಹಂಗಾಗಿ ಅದು ನನಗೆ ಸಂಪೂರ್ಣವಾಗಿ ಆಗ ಗೋಪಾಲಕೃಷ್ಣ ಅಡಿಗರು ನಮ್ಮ ಕಾಲೇಜಿಗೆ ಬಂದಿದ್ರು, ಉದಯ್ ಕುಮಾರ್ ಬಂದಿದ್ದರು, ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗ, ಆಮೇಲೆ ರಘುಪತಿ ಶಿಕ್ಷಣ ಸಚಿವರು. ಅಷ್ಟೊತ್ತಿಗಾಗಲೇ ನಾನು ಸಾರ್ವಜನಿಕವಾಗಿ ಅಂದರೆ ವೇದಿಕೆಗಳಲ್ಲಿ ನಾನು ನಿರರ್ಗಳವಾಗಿ ಮಾತಾಡುವಂಥದ್ದಿತ್ತು. ಅಲ್ಲಿ ನಮಗೆ ಪ್ರೊಫೆಸರ್ TS ರಘುನಾಥ್ ಅಂತ ಇದ್ದರು. ಅವರು ಕಾಲೇಜಿನ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನನ್ನ ಕೈಯಲ್ಲೇ ನಿರೂಪಣೆ ಮಾಡಿಸ್ತಾಯಿದ್ರು. ಹಾಗಾಗಿ ಕಾಲೇಜಿನಲ್ಲಿ ಕೂಡ ಸಾಂಸ್ಕೃತಿಕ ಚಟುವಟಿಕೆಗಳು ಅಲ್ಲಿ ಭಾಗವಹಿಸಿ ಅಲ್ಲೇ ಒಂದು ನಾಟಕ ನಿರ್ದೇಶನ ಮಾಡಿದ್ದೆ ನಾನು, ದೇವರ ಪಲಾಯನ ಅಂಥೇಳಿ. ನಮ್ಮ ಕಾರ್ಖಾನೆಯಲ್ಲಿ ಒಂದು ಕೆಲಸ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಒಂದು ಲಲಿತ ಕಲಾ ಸಂಘ ಇತ್ತು, ಕಾರ್ಮಿಕ ಸಂಘ ಇತ್ತು. 82ರ ಸಮಯ ಆಗ. ನಾನು 1980ರಲ್ಲಿ ಸೇರಿದ್ದು ನಮ್ಮ ಕಾರ್ಖಾನೆಗೆ. 82 2ನೇ ವರ್ಷದ ತರಬೇತಿನಲ್ಲಿದ್ದೆ, ಗೋಕಾಕ್ ಚಳವಳಿ ಪ್ರಾರಂಭ ಆಯಿತು. ಕನ್ನಡದ ಸಿದ್ಧ ಹಾಡೋದಕ್ಕೆ ಎದ್ದ, ಕನ್ನಡಕ್ಕೆ ಇವನು